ಸರ್, ಈಗ ಜಿ ರಾಮ್ಜಿಗೆ ಏನು ಕಾನೂನು ಇದೆಯಲ್ಲ, ಅಂದ್ರೆ ಮನೆಯವರ ಕಾನೂನು, ಅದನ್ನ ಬೇರೆ ತರ ರೂಪ ಕೊಟ್ಟಿದ್ದಾರೆ. ಯಾವುದೇ ವಿರೋಧ ಪಕ್ಷದ ಜೊತೆ ಚರ್ಚೆ ಮಾಡಿಲ್ಲ ಅಂತ ಯಾವ್ದಾದ್ರು ಕಾನೂನು ತರಬೇಕು, ಕಾನೂನನ್ನ ಸುಮಾರು 15 ತಾಸಿಗಿಂತ ಹೆಚ್ಚು ಚರ್ಚೆ ಆಗಿದೆ. ಎಲ್ಲರಿಗೂ ಹೇಳುವ ಅವಕಾಶ ಹಲವಾರು ವಿಚಾರ. ಇವತ್ತು ಪ್ರಮುಖವಾಗಿ ಸುಮಾರು 15-20 ವರ್ಷದಿಂದಿದ್ದ ಕಾನೂನು ಇವತ್ತಿನ ಪರಿಸ್ಥಿತಿ ಭಾಳಷ್ಟು ಬದಲಾವಣೆ ಆಗಿದೆ. ಅದರ ಅನುಗುಣವಾಗಿ ಇವತ್ತು ಮಾಡಬೇಕು. ಕಾನೂನು ಹಿಂದೆ ಇದ್ದಾಗ ಹಲವಾರು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸೋ ಸಲುವಾಗಿ ತಾಂತ್ರಿಕವಾಗಿ ಡಿಜಿಟಲೈಸೇಷನ್ ಅದು ನಿಲ್ಲಿಸೋದಕ್ಕೆ ಕ್ರಮ ತೆಗೆದುಕೊಂಡು, ಲೀಕೇಜನ್ನು ನಿಲ್ಲಿಸೋದಕ್ಕೆ ಕ್ರಮ ತೆಗೆದು, ಗ್ರೂಪಲ್ಲಿ ನಿಲ್ಲಿಸೋಕೆ ಕ್ರಮ ತೆಗೆದುಕೊಂಡು 125 ದಿವಸ ಮಾಡಿದ್ದಾರೆ. ಪ್ಲಸ್ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡಬೇಕು, ಅಸೆಟ್ ಬಿಲ್ಡಿಂಗಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಕಾನೂನನ್ನು ದೇಶ ಕಟ್ಟುವಂಥ ಪ್ರಕ್ರಿಯೆಯಲ್ಲಿ ಇದು ಸರಿಯಾಗಿ ಉಪಯೋಗ ಆಗಬೇಕನ್ನುವಂಥ ದೃಷ್ಟಿಯಿಂದ ಬದಲಾವಣೆ ತಂದಿದ್ದಾರೆ. ನೋಡ್ರಿ, ಸುಮಾರು 1,11,000 ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚಾಗೋದು ಅದು ಒಳ್ಳೆಯದಕ್ಕಾಗಬೇಕಲ್ಲ. ಭಾಳಷ್ಟು ರಾಜ್ಯಗಳಲ್ಲಿ ದುರುಪಯೋಗ ಹೋದರೆ ಅಷ್ಟು ದೊಡ್ಡ ಪ್ರಮಾಣದ ಹಣ. ಆದ್ದರಿಂದ ಇವತ್ತು ಏನು ಎಂಪ್ಲಾಯ್ಮೆಂಟ್ ಕೊಡೋದ್ರಲ್ಲಿ ಏನೂ ನಿಲ್ಲಿಸಿಲ್ಲ, ರಿಜಿಸ್ಟ್ರೇಷನಲ್ಲಿ ಏನೂ ನಿಲ್ಲಿಸಿಲ್ಲ, 125 ಹೆಚ್ಚು ಮಾಡಿದ್ದೇವೆ. ಆದ್ದರಿಂದ ಇದೊಂದು ಪ್ರಗತಿಪರವಾಗಿರುವಂಥ ವಿರೋಧ ಪಕ್ಷಗಳು ವಿರೋಧ ಮಾಡೋ ಸಲುವಾಗಿ ವಿರೋಧ ಮಾಡ್ತಾರೆ. ಗಾಂಧಿ ವಿಚಾರಧಾರೆಗಳನ್ನು ಹತ್ತಿಕ್ಕೋದಕ್ಕೆ ಈ ಥರ ಬದಲಾವಣೆ ತರ್ತಾ ಇದ್ದಾರೆ ಅಂತ ನೋಡಿ. ರಾಮ ಮತ್ತು ಗಾಂಧಿ ಬೇರೆ. ಗಾಂಧಿಯಲ್ಲಿ ರಾಮ ಇದೆ. ರಾಮನ ಹೆಸರು ತಗೊಂಡಾಗ ಅದು ಗಾಂಧಿನೂ ಅದರಲ್ಲೇ ಇರ್ತಾರೆ. ಗಾಂಧಿ ರಾಮರಾಜ್ಯ ಬಗ್ಗೆ ಮಾತಾಡಿದ್ರು, ಗ್ರಾಮ ರಾಜ್ಯ ಬಗ್ಗೆ ಮಾತಾಡಿದ್ರು. ಆದ್ದರಿಂದ ಇವತ್ತು ರಾಮನನ್ನು ಗಾಂಧಿಯಿಂದ ಬೇರ್ಪಡಿಸುವುದೇ ಗಾಂಧಿಗೆ ಮಾಡುವಂಥ ದೊಡ್ಡ ಅಂಶ. ಈಗ ಸರ್, ದ್ವೇಷ ಭಾಷಣ ಕುರಿತಂತೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ ಕರ್ನಾಟಕದಲ್ಲಿ. ಈಗ ತೆಲಂಗಾಣದಲ್ಲಿ ಕೂಡ ಈ ಥರ ಒಂದು ಕಾಯ್ದೆ ತರ್ತಾ ಇದ್ದಾರಂತೆ. ನೋಡಿ, ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ. ರಾಜ್ಯವನ್ನು ದಿವಾಳಿ ಮಾಡಿದೆ. ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಆಫೀಸ್ಗಳು ಹೆಚ್ಚಾಗಿದೆ. ಜನ ಇದ್ರ ವಿರುದ್ಧ ಮಾತನಾಡಬಾರ್ದು, ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನುವಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ